ಹೆಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಥವಾ ರಿವ್ಯೂ ಮಾಡೋಕೊಟ್ಟಿರುವಂಥದ್ದು ಕರಾವಳಿ ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ಒಂದು ಸಿನಿಮಾ ನಾನು ಆಲ್ರೆಡಿ ನೋಡಿದ್ದೆ, ಏನು ಕಾಂತಾರ ಚಾಪ್ಟರ್ 1. ಇದು ನೋಡಾದ್ಮೇಲೂ ಕೂಡ ಆ್ಯಸ್ ಎ ಕೋಸ್ಟಲ್ ರೀಜನಲ್ಲಿ ಇರೋನಿಗೆ ನನಗೆ ಗೊತ್ತಿದೆ ಅದು ಕಂಪ್ಲೀಟ್ ಸಿನಿಮಾ ಅಲ್ಲ, ಆದರೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋ ತುಂಬ ವಿಷಯಗಳಿದೆ ಅಂತ. ಅದಕ್ಕೆ ಇನ್ನೊಂದು ದಂತಕಥೆಯಲ್ಲಿ ಹೇಳ್ತೀನಿ ಅಂತ ಹೇಳಿದರು. ಆಯಿತಾ, ಅದಲ್ಲ, ಇದೆಲ್ಲ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಆದರೆ ಕೋಸ್ಟಲ್ ರೀಜನ್ ಆ್ಯಕ್ಚುಲಿ ತೋರಿಸುವಂಥದ್ದು, ಅಂದರೆ ವಿತೌಟ್ ಎನಿ ಡ್ರಾಮಾ ಅಥವಾ ಏನು ಮಸಾಲೆ ಇಲ್ದೇ ಮೂವಿ ಥರ ತೋರಿಸೋಕ್ಕಾಗುವಂಥದ್ದು ಅಥವಾ ಈ ಒಂದು ಸಿನಿಮಾದಲ್ಲಿ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಕರಾವಳಿ ಸಿನಿಮಾ ಅದೊಂದು ಪ್ರೂವ್ ಮಾಡಿದೆ. ನಾನಿಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡಬೇಕಾಗಿರೋಂಥ ಪ್ರಜ್ವಲ್ ದೇವರಾಜರಿಗೆ. ಅವ್ರ ಇನ್ವಾಲ್ವ್ಮೆಂಟ್ ನಾನು ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿನಿ. ಕರಾವಳಿ ಸಿನಿಮಾ ಒಂದು ದೊಡ್ಡ ಸಕ್ಸಸ್, ಅದು ಇದೆಲ್ಲ ನನಗೆ ಗೊತ್ತಿತ್ತು. ಆದರೆ ಮೋಸ್ಟ್ ಆಫ್ ದೆಮ್, ಜಾಸ್ತಿ ಜನ ಹೋಗಿರುವಂಥದ್ದು ರಾಜ್ಬಿ ಶೆಟ್ಟಿ ಅವರು. ಅವ್ರಿಗೆ ಕೋಸ್ಟಲ್ ಬಗ್ಗೆ ಅವ್ರಿಗಿಂತ ಇನ್ಯಾರಿಗೆ ಗೊತ್ತು ಅನ್ನೋ ರೀತಿಯೇ ಅವ್ರನ್ನ ನೋಡೋದಕ್ಕೆ ಅಂತ ಹೋದರೆ ತುಂಬ ಜನ ಇದ್ದಾರೆ. ಆದರೆ ಸಿನಿಮಾ ನೋಡಾದ್ಮೇಲೆ ಪ್ರಜ್ವಲ್ ದೇವರಾಜರಿಗೆ ಫ್ಯಾನ್ ಆಗಿ ಬಂದಿದ್ದಾರೆ. ಫಸ್ಟಿಗೆ ನನಗೆ ವಿಯರ್ಡ್ ಅನ್ನಿಸ್ತು, ಏನು ಗುರು ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ ಇಲ್ವಲ್ಲ, ಈ ಥರ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಯಿತು. ಯಾವಾಗ ಕ್ಯಾರೆಕ್ಟರ್ ಮೇಲೆ ನೀವು ಫುಲ್ ಇನ್ವಾಲ್ವ್ಮೆಂಟ್ ಆಗುತ್ತೆ ಸ್ವಲ್ಪ ಸ್ಲೋ ಆಗುತ್ತೆ, ಆಮೇಲೆ ಫಾಸ್ಟ್ ಇನ್ವಾಲ್ವ್ಮೆಂಟಲ್ಲಿ ನೀವು ಕ್ಯಾರೆಕ್ಟ್ರಲ್ಲಿ ನೀವು ಇನ್ವಾಲ್ವ್ ಆಗ್ತಿರಲ್ಲ, ಏನು ಫಾಸ್ಟ್ ಫೇಸಿಂಗಲ್ಲಿ ಪವರ್ಫುಲ್ ಆ್ಯಕ್ಷನ್ಸ್ ಪ್ರತಿಯೊಂದು ನಡಿಬೇಕಾದ್ರೆ ನಿಮಗೆ ಆ ವಾಯ್ಸಿಂದಾಗಲಿ ಎಲ್ಲ ಮರ್ತೋಗುತ್ತೆ, ಸ್ಟೋರಿ ಮೇಲೆ ನಿಮ್ಮ ಫೋಕಸ್ಡ್ ಇರುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರುವಂಥದ್ದು. ಆ್ಯಂಡ್ ನಾನು ಹೇಳಿದ್ನಲ್ಲ, ಒಂದು ರೂಟೆಡ್ ಸ್ಟೋರಿನ ಯಾವ ರೀತಿ ತೋರಿಸ್ಬೇಕು ಈ ಕರಾವಳಿ ಸಿನಿಮಾನ ನೋಡಿ ಕಲಿಬೇಕಾಗಿರುವಂಥದ್ದು. ತುಂಬಾ ಎಕ್ಸ್ಪ್ಲೋರ್ ಮಾಡೋವಂಥ ವಿಷಯಗಳಿದೆ ಅಂತಲೇ ಹೇಳ್ಬೋದು. ಆ್ಯಸ್ ಎ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ತುಂಬ ವಿಷಯಗಳು ಗೊತ್ತಾಗಬೇಕಾಗಿದೆ, ಕಲ್ಚರಲ್ ವಿಷಯದಲ್ಲಾಗಲಿ ಎಲ್ಲ ವಿಷಯ ಗೊತ್ತಾಗಬೇಕಾಗಿದೆ. ಸೊ ನನಗೆ ಕಾಂತಾರ ನೋಡಿದ್ದೆ, ಆದರೂ ಕೂಡ ನನಗೆ ಗೊತ್ತಿದ್ದು ಕೆಲವೊಂದು ವಿಷಯಗಳು ಇನ್ನೂ ಮಿಸ್ಸಿಂಗ್ ಇದೆ ಅಂತ. ಸೊ ಅದೆಲ್ಲ ಫುಲ್ಫಿಲ್ ಮಾಡಿರೋಂಥದ್ದು ಕರಾವಳಿಲಿ. ಒಂದು ರೂಟೆಡ್ ಸಿನಿಮಾನ ತೋರಿಸಿದ್ರೆ ಅಂತಂದರೆ ಅದು ಇಲ್ಲಿ ಕರಾವಳಿಲಾಗಿರುವಂಥದ್ದು. ಆ್ಯಂಡ್ ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಪ್ರತಿಯೊಂದು ಇಂಟೆನ್ಸಿವ್ ಆಗಿತ್ತು, ವಿತ್ ಮಚ್ ಬೆಟರ್. ಐಡೋನು ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬಾ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಕ್ಲಾರಿಟಿಯಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಈ ಥರ ಒಂದು. ಅದು ಪ್ರಜ್ವಲ್ ದೇವರಾಜ್ ಅವರ ಕಂಬ್ಯಾಕ್ ಕೊಡಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗಿತ್ತು, ಅವರು 24 ಅವರ್ಸಲ್ಲಿ ಜಾಸ್ತಿ ಹೊತ್ತು ಮಲಗ್ತಾನೆ ಇರ್ತಾರೆ. ಅದರಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದಾಗ ನಾನು ಹೇಳ್ತಾ ಇದ್ದೆ, ಇವ್ರದ್ದೊಂದು ಕಂಬ್ಯಾಕ್ ಸಿನಿಮಾ ಬರಬೇಕು ಗುರು ಅಂತ. ಅದಾದಮೇಲೂ ಕೂಡ ರಾಂಗ್ ಸಿನಿಮಾಸ್ನ ಚೂಸ್ ಮಾಡ್ತಾ ಬಂದರು. ಆದರೆ ಕರಾವಳಿ ಸಿನಿಮಾ ನಾನು ನಿಜವಾಗ್ಲೂ ಹೇಳ್ತೀನಿ, ಅವರ ಒಂದು ಕಂಬ್ಯಾಕ್ ಆಗಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನಿಮಗೆ ಏನಿಸ್ದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದನ್ನು ಇಷ್ಟು. ಪೀಸ್ ಔಟ್.